ಜಯ ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ವಿವಿಸಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಎಚ್ಚೆತ್ತ ಅಧಿಕಾರಿಗಳು, ಅವೈಜ್ಞಾನಿಕ ರಸ್ತೆ ತೆರವಿಗೆ ಕಾರ್ಯಾಚರಣೆ ಆರಂಭ. ಮಹಿಳೆಯರು ಭಯದಿಂದ ಮುಕ್ತವಾಗಿ ಧೈರ್ಯದಿಂದ ಉತ್ತಮ ಸಮಾಜ ನಿರ್ಮಿಸಿ, ನಾರಿಯರಿಗೆ ಪ್ರೊಫೆಸರ್ ಸುನಂದಮ್ಮ ಕಿವಿಮಾತು. ಊರಿನ ಸ್ವಚ್ಛತೆ ಕಾಪಾಡುವವರಿಗೆ ನೆರವಾಗಿ ಮನೆಗಳ ಕಾಮಗಾರಿಯನ್ನ ಶೀಘ್ರ ಪೂರ್ಣಗೊಳಿಸಿ ಅಧಿಕಾರಿಗಳಿಗೆ ಶಾಸಕ ಸಿಮೆಂಟ್ ಮಂಜು ಸೂಚನೆ. ಬೇಲೂರು ಪಟ್ಟಣದ ವೈಕುಂಠ ಬೀದಿಯಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ಮಟ್ಟಕ್ಕಿಂತ ಎತ್ತರ ಬಾಕ್ಸ್ ಚರಂಡಿ ನಿರ್ಮಿಸಲಾಗುತ್ತಿದೆ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಮ್ಮ ವಿವಿಸಿ ವಾಹಿನಿಯಲ್ಲಿ ವಿಸ್ತೃತ ವರದಿಯಾದ ಹಿನ್ನೆಲೆಯಲ್ಲಿ ಎತ್ತರದ ದಿಬ್ಬವನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಆರಂಭಿಸಲಾಗಿದೆ. ಶಾಸಕ ಎಚ್.ಕೆ. ಸುರೇಶ್ ವಾಸವಾಗಿರುವ ವೈಕುಂಠ ಬೀದಿ ರಸ್ತೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೆಯುತ್ತಿದ್ದು, ರಸ್ತೆ ಮಟ್ಟಕ್ಕಿಂತ ಎತ್ತರದಲ್ಲಿ ಬಾಕ್ಸ್ ಚರಂಡಿ ನಿರ್ಮಿಸಲಾಗುತ್ತಿದೆ. ಈ ಬಗ್ಗೆ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ಅವರನ್ನ ಕೇಳಿದರೆ ಉಡಾಫಿ ಉತ್ತರ ನೀಡುತ್ತಾರೆ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿ ವಿವಿಸಿ ವಾಹಿನಿಯಲ್ಲಿ ತಮ್ಮ ಅಸಹಾಯಕತೆ ತೋಡಿಕೊಂಡಿದ್ರು. ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇಗುಲದ ಉತ್ಸವಗಳು ಸಾಗುವ 8 ಬೀದಿಗಳಲ್ಲಿ ವೈಕುಂಠ ಬೀದಿಗೆ ಐತಿಹಾಸಿಕ ಹಿನ್ನೆಲೆ ಇದೆ. ಅದರಲ್ಲೂ ಶಾಸಕ ಎಚ್.ಕೆ. ಸುರೇಶ್ ರವರ ಮನೆ ಇರುವ ಈ ಬೀದಿಯಲ್ಲಿ 1 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ರಸ್ತೆ ಹಾಗೂ ಬಾಕ್ಸ್ ಚರಂಡಿ ಕಾಮಗಾರಿ ನಡೆಯುತ್ತಿದೆ. ರಸ್ತೆಗಿಂತ ಮೇಲೆ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡಿದ್ದಾರೆ. ಅದನ್ನ ದಾಟಿ ನಡೆದಾಡುವುದು ಹೇಗೆ? ಜೊತೆಗೆ ಮಳೆ ಬಂದರೆ ಸಂಪೂರ್ಣ ನೀರು ಮನೆಯೊಳಗೆ ನುಗ್ಗುವ ಆತಂಕವನ್ನ ನಿವಾಸಿಗಳು ವ್ಯಕ್ತಪಡಿಸಿದ್ರು. ವೈಕುಂಠ ಬೀದಿಯಲ್ಲಿ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ರಾಮರಾಯರ ಬೀದಿಗೆ ತೆರಳುವ ಮುಂಭಾಗದಲ್ಲಿ 3 ಅಡಿ ಎತ್ತರದಲ್ಲಿ ಬಾಕ್ಸ್ ಕೂರಿಸಿದ್ದು ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರ ಗಮನಕ್ಕೆ ತಂದಾಗ ಮುಂದೆ ಏನೋ ಒಂದು ಮಾಡೋಣ ಬಿಡಿ ಎಂಬ ಹಾರಿಕೆ ಉತ್ತರ ನೀಡಿದ್ರು. ಸದ್ಯ ವಿವಿಸಿ ವಾಹಿನಿಯಲ್ಲಿ ವರದಿ ಬಿತ್ತರವಾದ ಮರುದಿನವೇ ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಪಿಡಬ್ಲ್ಯೂಡಿ ಇಂಜಿನಿಯರ್ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ಪರಿಶೀಲಿಸಿದ್ರು. ರಾಮರಾಯರ ಬೀದಿಗೆ ತಡೆಗೋಡೆಯಂತಿರುವ ಬಾಕ್ಸ್ ಚರಂಡಿ ಕಾಮಗಾರಿಯನ್ನ ಗಮನಿಸಿ ಸರಿಪಡಿಸುವಂತೆ ಸೂಚಿಸಿದ್ರು. ಇದರ ಬೆನ್ನಲ್ಲೇ ಭಾನುವಾರ ಬೆಳಗ್ಗೆಯಿಂದ ಬಾಕ್ಸ್ ಚರಂಡಿ ತೆರವು ಕಾರ್ಯಾಚರಣೆಗೆ ಗುತ್ತಿಗೆದಾರ ಮುಂದಾಗಿದ್ದಾರೆ. ಆದರೆ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ 4 ಇಂಚು ಮಾತ್ರ ತೆರವುಗೊಳಿಸಲು ಸೂಚಿಸಿದ್ದು, ಮತ್ತೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ನಿವಾಸಿಗಳು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಮಹಿಳೆಯರು ಭಯದಿಂದ ಮುಕ್ತವಾಗಿ ಧೈರ್ಯದಿಂದ ಉತ್ತಮ ಸಮಾಜ ಕಟ್ಟಬೇಕು ಎಂದು ಕಲೇಸಂನ ಅಧ್ಯಕ್ಷತೆ ಪ್ರೊಫೆಸರ್ ಆರ್ ಸುನಂದಮ್ಮ ತಿಳಿಸಿದ್ದಾರೆ. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿಂದು ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿನಿತ್ಯ ಮಹಿಳೆ ಭಯದಿಂದ ಬದುಕುತ್ತಿದ್ದಾಳೆ. ತನ್ನೊಳಗೊಳಗೆ ಅಥವಾ ಆಕೆಯ ಮನಸ್ಸಿನೊಳಗೆ ಎಲ್ಲವನ್ನ ಇಟ್ಟುಕೊಂಡು ಪರಿತಪಿಸುತ್ತಿದ್ದಾಳೆ. ಮಹಿಳೆಯು ತಮ್ಮ ಅಧೀನತೆಯನ್ನ ಬಿಡಿಸಿಕೊಳ್ಳುವಂತಿರಬೇಕು. ಪ್ರಪಂಚದ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರು ಸಾಧನೆಗೆ ಹೆಜ್ಜೆ ಇಡಬೇಕು. ಎಲ್ಲದರಲ್ಲೂ ತಪ್ಪು ಹುಡುಕುವ ವಿಚಾರಗಳಿಗೆ ತಲೆ ಹಾಕದೆ ಸಮಾಜದ ಒಳಿತಿಗಾಗಿ ನಡೆಯಬೇಕು. ತಮ್ಮತನವನ್ನ ಉಳಿಸಿಕೊಂಡು ಹೊಸತನವನ್ನ ಕಟ್ಟಬೇಕು. ಅದರಿಂದ ನಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಬೇಕು ಎಂದರಲ್ಲದೆ, ಪಿತೃಪ್ರಧಾನ ದೇಶದಲ್ಲಿ ಹೆಣ್ಣು ಮಕ್ಕಳು ಉತ್ಪಾದಕರೆಂಬಂತೆ ಭಾವಿಸಲಾಗಿದೆ. ಮಹಿಳೆಯರು ಸೈನಿಕರ ಉತ್ಪಾದನೆಯನ್ನ ಮಾಡುವಂತೆ ಬಿಂಬಿಸುತ್ತಾರೆ. ಅಂದರೆ ಹೆಣ್ಣು ದೇಶವನ್ನ ಕಾಯುವ ಸೈನಿಕರನ್ನ ಹೆತ್ತು ಹೊತ್ತು ಪೋಷಿಸುತ್ತಾಳೆ. ಮಹಿಳೆಯರು ಪ್ರೀತಿಯಿಂದ ಸಮಾಜವನ್ನು ಕಟ್ಟುವ ಕೆಲಸ ಮಾಡಬೇಕೆಂದು ತಿಳಿಸಿದ್ರು. ನಮ್ಗೆ ಹಿಂಸೆ ಕೊಡ್ತಾ ಇದ್ರು, ಅದನ್ನ ಬಾಯ್ಬಿಟ್ಟು ಮಾತಾಡದೆ ಆ ಹಿಂಸೆಯನ್ನು ತಡ್ಕೊಂಡು ನಾವು ಪ್ರಯಾಣ ಬೆಳೆಸಿರ್ತೀವಿ. ಎಷ್ಟೋ ಸರಿ ಇಂಥ ಘಟನೆಗಳು ಇಲ್ಲಿರುವ ಅನೇಕ ಹೆಣ್ಮಕ್ಳಿಗಾಗ್ತವೆ. ಅಂದರೆ ನಾವು ನಮ್ಮ ಅಧೀನತೆಯನ್ನು ಪ್ರತಿ ಗಳಿಗೆಯಲ್ಲೂ ಪ್ರತಿ ನಿಮಿಷದಲ್ಲೂ ಕೂಡ ನಮ್ಮ ಒಳಗಡೆ ನಾವು ಸೇರಿಸ್ಕೊಂಡಿರೋ ಇಂಟರ್ನಲೈಸ್ ಮಾಡ್ಕೊಂಡಿರೋ ಕಾರಣಕ್ಕಾಗಿ ನಾವು ಬಾಯಿ ಬಿಟ್ಟರೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಬದುಕ್ತೀವಲ್ಲ, ಅಂತಹ ಅಧೀನತೆಯಿಂದ ನಾವು ಬಿಡಿಸ್ಕೊಳ್ಬೇಕಾಗಿದೆ. ಮತ್ತು ಬರೀ ಗಂಡಸರ ಅಧೀನತೆ ಅಲ್ಲ, ನಾವು ಕೂಡ ಗೊತ್ತಿಲ್ಲವೋ ಗೊತ್ತಿಲ್ಲದಕ್ಕೋ ಅವ್ರು ಹೇಳುವ ಅಧೀನತೆಯ ಅಂಶಗಳನ್ನು ನಮ್ಮೊಳಗಡೆ ನಾವು ರೂಢಿಸ್ಕೊಂಡಿರೋದ್ರಿಂದ, ಇಂಟರ್ನಲೈಸ್ ಮಾಡ್ಕೊಂಡಿರೋದ್ರಿಂದ ನಾವು ಅವನ್ನ ಹೇಗೆ ಬಿಡಿಸ್ಕೋಬೇಕನ್ನೋದು ನಾವು ಪ್ರತಿ ಗಳಿಗೆಯಲ್ಲೂ ಕೂಡ ಯೋಚಿಸ್ತಾ ಇರಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾವು ಹೇಗೆ ಹೊರಗೆ ಬರಬೇಕು, ಅದಕ್ಕೆ ಯಾರೇ ಒಂದು ಉಪಾಯವನ್ನು ಕೊಡೋಕ್ಕಾಗಲ್ಲ. ಪ್ರತಿಯೊಬ್ಬರೂ ಒಂದೊಂದು ಉಪಾಯದಲ್ಲಿಯೇ ಪ್ರತಿದಿನವೂ ಕೂಡ ನಾವು ನಮ್ಮ ಅಧೀನತೆಯನ್ನು ಬಿಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ನಾವು ಶಿಕ್ಷಣ, ಕೆಲಸ, ಜೀವನ ಕ್ರಮ, ಉದ್ಯೋಗ ಮುಂತಾದ ಅಧೀನತೆಗಳಿಂದ ಹೊರಗಡೆ ಬಂದು ಪ್ರಪಂಚದಲ್ಲಿ ಎಲ್ಲ ಜಾಗದಲ್ಲೂ ಮಹಿಳೆಯರು ಏನಾಗಬೇಕು, ಏನಾಗಿರಬೇಕು, ಹೇಗಿರಬೇಕು, ಹೇಗೆ ವರ್ತಿಸಬೇಕು. ಊರಿನ ಸ್ವಚ್ಛತೆ ಮಾಡುವವರ ಶಾಪ ನಮಗೆ ತಟ್ಟುವ ಮೊದಲೇ ಅವರ ಮನೆಗಳ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಿ ಹಸ್ತಾಂತರ ಮಾಡಬೇಕು ಎಂದು ಕೊಳಚೆ ನಿರ್ಮೂಲನಾ ಮಂಡಳಿ ಅಧಿಕಾರಿಗಳಿಗೆ ಕಠಿಣ ಸೂಚನೆಯನ್ನ ಶಾಸಕ ಸಿಮೆಂಟ್ ಮಂಜು ನೀಡಿದರು. ಸಕಲೇಶಪುರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರ ಪುರಸಭಾ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕರಿಗಾಗಿ ನಿರ್ಮಿಸಲಾಗುತ್ತಿರುವ ಮನೆಗಳ ಕಾಮಗಾರಿ ಕಳೆದ 8 ವರ್ಷಗಳಿಂದ ನಿಧಾನಗತಿಯಲ್ಲಿ ಸಾಗುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಸುಮಾರು 120 ಮನೆಗಳ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿದ್ದು,
8 ವರ್ಷವಾದರೂ ಇನ್ನೂ ಪೂರ್ಣಗೊಂಡಿಲ್ಲ. ಪೌರಕಾರ್ಮಿಕರು ತಾತ್ಕಾಲಿಕವಾಗಿ ಟಾರ್ಪಲ್ ಹಾಕಿಕೊಂಡು ದುಸ್ಥಿತಿಯಲ್ಲಿ ವಾಸಿಸುತ್ತಿರುವುದನ್ನು ನಾನು ಹಲವು ಬಾರಿ ಗಮನಿಸಿದ್ದೇನೆ. ಈ ಬಗ್ಗೆ ಅಧಿಕಾರಿಗಳೊಂದಿಗೆ ಈಗಾಗಲೇ 2-3 ಬಾರಿ ಸಭೆ ನಡೆಸಿದ್ರೂ ಕಾಮಗಾರಿ ಬೇಗ ಪಡೆದುಕೊಂಡಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಾಗ 19 ಮನೆಗಳು ಫೌಂಡೇಶನ್ ಹಂತದಲ್ಲಿ, 36 ಮನೆಗಳು ರೂಫಿಂಗ್ ಹಂತದಲ್ಲಿ ಮತ್ತು 65 ಮನೆಗಳು ಆರ್ಸಿಸಿ ಪೂರ್ಣಗೊಂಡು ಫಿನಿಶಿಂಗ್ ಹಂತದಲ್ಲಿವೆ ಎಂಬುದು ತಿಳಿದು ಬಂದಿದೆ. ಫಿನಿಶಿಂಗ್ ಹಂತದಲ್ಲಿರುವ 65 ಮನೆಗಳನ್ನು ಮೊದಲ ಆದ್ಯತೆಯಾಗಿ ಪೂರ್ಣಗೊಳಿಸಿ ಪೌರಕಾರ್ಮಿಕರಿಗೆ ಹಸ್ತಾಂತರ ಮಾಡಬೇಕು. ಇದರಿಂದ ಅವರು ಟಾರ್ಪಲ್ನಲ್ಲಿ ವಾಸಿಸುವ ದುಸ್ಥಿತಿಯಿಂದ ಮುಕ್ತಿ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಸೂಚಿಸಿದರು. ಸಕಲೇಶಪುರ ಪುರಸಭಾ ವ್ಯಾಪ್ತಿಯಲ್ಲಿ ಈ ದಿನ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ನಮ್ಮ ಏನು ಪುರಸಭೆ ಪೌರ ಕಾರ್ಮಿಕರಿದ್ದಾರೆ ಅವರ ಮನೆಗಳು ಕಳೆದ 8 ವರ್ಷಗಳಿಂದ ಕುಂಟುತ್ತಾ ಸಾಗಿರತಕ್ಕಂಥ ಕಾಮಗಾರಿ ಬಗ್ಗೆ ರಿವ್ಯೂ ಮಾಡಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾನು ಕರೆದಿದ್ದೆ. ಪ್ಲಸ್ ಅದ್ರ ಜೊತೆ ಗುತ್ತಿಗೆದಾರರನ್ನು ಕೂಡ ಕರೆದಿದ್ದೆ. ಸುಮಾರು 120 ಮನೆಗಳು ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಪ್ರಾರಂಭ ಆಗಿ 8 ವರ್ಷ ಆಗಿದೆ. ಕಾಮಗಾರಿ ಭಾರಿ ಕುಂಟುತ್ತಾ ಸಾಗ್ತಾ ಇದೆ. ಆ ಪೌರ ಕಾರ್ಮಿಕರು ಪಾಪ ಆ ಟಾರ್ಪಲ್ ಕಟ್ಕೊಂಡು ಅದೆಲ್ಲೋ ಒಂದು ಇದ್ರೊಳಗೆ ಇರ್ತಕ್ಕಂಥದ್ದನ್ನ ನಾನು ದಿನನಿತ್ಯ ಗಮನಿಸ್ತಾ ಇದ್ದೀನಿ. ಹಲವಾರು 2-3 ಬಾರಿ ಮೀಟಿಂಗ್ ಮಾಡಿದ್ದೀನಿ. ಆದರೆ ಏನು ಮಾಡೋ ಮುಂದುವರಿತಲ್ಲ. ಮೊನ್ನೆ ನಾನು ಮಾನ್ಯ ಸಚಿವರು ಕೂಡ ಈ ವಿಚಾರನ ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಏನಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ. ಇವತ್ತು ಅಧಿಕಾರಿಗಳನ್ನ ಕರೆಸಿ ನಾನು ಮಾಹಿತಿ ತಗೊಂಡಂಥ ಸಂದರ್ಭದಲ್ಲಿ 19 ಫೌಂಡೇಶನ್ ಲೆವೆಲ್ ಇದೆ, 36 ರೂಫಿಂಗ್ ಲೆವೆಲಿಗೆ ಬಂದಿದೆ, 65 RCC ಆಗಿ ಫಿನಿಶಿಂಗ್ ಲೆವೆಲಿಗೆ ಬಂದಿದೆ. ನಾನು ಹೇಳ್ತಕ್ಕಂಥದ್ದು ಅಟ್ಲೀಸ್ಟ್ ಫಸ್ಟ್ ಪ್ರಿಯಾರಿಟಿಯಾಗಿ ಪೌರ ಕಾರ್ಮಿಕರಿಗೆ 65 ಮನೆ ಹಸ್ತಾಂತರವನ್ನು ಮಾಡಿದರೆ ಅವರಾರು ಆ ಟಾರ್ಪಲಿಂದ ಅಟ್ಲೀಸ್ಟ್ ಆ ಮನೆ ಒಳಗಾರು ಕೂಡ ವಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಷ್ಟೊಂದು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಟಾರ್ಪಲ್. ಸಭೆಯಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಕೊಳಚೆ ನಿರ್ಮೂಲನಾ ಮಂಡಳಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಕುಮಾರೇಶ್ವರ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಹಾದೇವ್ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊಣನೂರು ಹೋಬಳಿಯ ಚಿಕ್ಕಬೊಮ್ಮನಹಳ್ಳಿಯ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವವು ಮಾರ್ಚ್ 12ರಿಂದ 14ರ ತನಕ ಅದ್ದೂರಿಯಾಗಿ ಜರುಗಲಿದೆ ಎಂದು ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಮಾರ್ಚ್ 12ರಂದು ಧರ್ಮ ಧ್ವಜ ಸ್ಥಾಪನೆ, ಮಾರ್ಚ್ 13ರ ಸಂಜೆ 4:30ಕ್ಕೆ ಶ್ರೀ ರಂಗನಾಥ ಸ್ವಾಮಿ ರಥೋತ್ಸವ ಜರುಗಲಿದೆ. ಬಳಿಕ ಪರಮಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನ ಗ್ರಾಮಸ್ಥರು, ಮಹಿಳೆಯರು ಪೂರ್ಣಕುಂಭ ಕಳಸಗಳೊಂದಿಗೆ ಪಲ್ಲಕ್ಕಿ ಉತ್ಸವದೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ಕರೆತರಲಾಗುವುದು. ಈ ಸಂದರ್ಭದಲ್ಲಿ ವಿವಿಧ ಮಠಾಧೀಶರು, ಗಣ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿರುವರು. ನಂತರ ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಬೃಹತ್ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದಾರೆ. ಸಭೆಯಲ್ಲಿ ಕ್ಷೇತ್ರದ ಶಾಸಕರು, ಮಠದ ಭಕ್ತರಾದ ಎ ಮಂಜು, ಮಾಜಿ ಶಾಸಕರಾದ ರಾಮಸ್ವಾಮಿ ಸೇರಿದಂತೆ ಇತರೆ ಭಕ್ತ ಗಣ್ಯರು ಭಾಗವಹಿಸುವರು. ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪ್ರಗತಿಪರ ರೈತರಾದ MC ರಂಗಸ್ವಾಮಿಯವರು ಮತ್ತು ಗುಂಡುರಾಜು ಅವರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. 3 ದಿನ ನಡೆಯುವ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಚಿಕ್ಕಬೊಮ್ಮನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಅರ್ಕಲ್ಗೂಡು, ಕೊಡನೂರು, ರಾಮನಾಥಪುರ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸ್ವಾಮಿಯವರು ಹೇಳಿಕೊಂಡರು. ನಮ್ಮ ಚಿಕ್ಕಬೊಮ್ಮನಹಳ್ಳಿ ಜಾತ್ರೆಯ ನಿಮಿತ್ತವಾಗಿ ನಮ್ಮ ಕೊಣನೂರು, ರಾಮನಾಥಪುರ, ಅರ್ಕಲ್ಗೂಡು ತಾಲೂಕಿನ ಪತ್ರಿಕಾ ಸನ್ಮಿತ್ರರಿಗೆ ಒಂದು ಸುದ್ದಿಯನ್ನು ತಿಳಿಸಲಿಕ್ಕೋಸ್ಕರ ಈ ಪತ್ರಿಕಾ ಗೋಷ್ಠಿಯನ್ನು ಏರ್ಪಡಿಸಿ ಶ್ರೀಮಠದ ಪರವಾಗಿ ನಿಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾ, ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಇತಿಹಾಸ ಇರುವಂತಹ ಪ್ರಾಚೀನ ಪರಂಪರೆಯಲ್ಲಿ ರಂಗನಾಥ ಸ್ವಾಮಿ ಕ್ಷೇತ್ರ, ಆದಿಶಕ್ತಿ ಮಿಳಿಯಮ್ಮ ತಾಯಿ ಕ್ಷೇತ್ರ, ಹಲವಾರು ದೇವತೆಗಳು ವಾಸವಾಗಿರುವಂತಹ ಈ ಚಿಕ್ಕಬೊಮ್ಮನಹಳ್ಳಿಯಲ್ಲಿ ಅನೇಕ ಧಾರ್ಮಿಕ ನೆಲೆಗೊಂಡಿರುವಂತಹ ಈ ಒಂದು ಧಾರ್ಮಿಕ ಸಂಸ್ಥೆಯನ್ನು ಹರಗುರು ಚರಮೂರ್ತಿಗಳ ಹಿಂದಿನ ಅನೇಕ ಸದ್ಗುರುಗಳು ಈ ಒಂದು ಮಠದ ಪೀಠಾಧ್ಯಕ್ಷರಾಗಿ ಧಾರ್ಮಿಕ, ಸಾಂಸ್ಕೃತಿಕವಾಗಿ ತನ್ನದೇ ಆದಂತಹ ಭಕ್ತಿ ಮಾರ್ಗದಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂತಹ ಈ ಮಠದ ಇತಿಹಾಸ. ಕೊನೆಯದಾಗಿ ನಮ್ಮ ಪರಮಪೂಜ್ಯ ಸದ್ಗುರು ರಾಮಯ್ಯ ಪರದೇಶ ಮಹಾಸ್ವಾಮೀಜಿಯವರು ಕಂಡಂತ ಕನಸು. ಮಹಿಳೆಯರು ಎಲ್ಲ ರಂಗದಲ್ಲಿ ಛಾಪು ಮೂಡಿಸಿದ್ದಾರೆ ಎಂದು ಯೋಗ ಶಿಕ್ಷಕ ಕಿರಣ್ ತಿಳಿಸಿದ್ದಾರೆ. ನಗರದ ವಿನಾಯಕನಗರದ ಕ್ರೇಜಿ ಯೋಗ ಪಾರ್ಕ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಹಾಗೂ ಹೋಳಿ ಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನವಾಗಿದ್ದು ಮಹಿಳೆಯರಿಗೆ ಗೌರವ ನೀಡುವ ಮತ್ತು ಅವರ ಕಾರ್ಯದಕ್ಷತೆಗೆ ನಾವೆಲ್ಲ ಮೆಚ್ಚುಗೆ ಸಲ್ಲಿಸಬೇಕಾಗಿದೆ. ಇಂದು ಎಲ್ಲ ರಂಗದಲ್ಲೂ ತಮ್ಮ ಸಾಧನೆ ತೋರಿಸಿದ್ದಾರೆ. ಮಹಿಳೆಯರು ಕುಟುಂಬದ ನಿರ್ವಹಣೆ ಹಾಗೂ ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತಾರೆ. ಪುರುಷನ ಸಮಾನಾಂತರವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿರುವುದು ಮೆಚ್ಚುಗೆ ಪಡೆಯುವಂತದ್ದು. ತಾಯಿ, ಹೆಂಡತಿ, ಮಗಳು, ಸೊಸೆ ವಿವಿಧ ಹಂತದಲ್ಲಿ ಕುಟುಂಬದ ಜವಾಬ್ದಾರಿ ಇರುತ್ತದೆ. ಇದರ ಜೊತೆಗೆ ಅಧಿಕಾರಿಯಾಗಿ, ನೌಕರರಾಗಿ, ಸಾಮಾಜಿಕವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಮತ್ತು ಹಲವಾರು ಸಾಧನೆಯನ್ನ ಮಾಡಿ ತೋರಿಸಿದ್ದಾರೆ ಎಂದರು.
ಕಾರ್ಯಕ್ರಮದಲ್ಲಿ ಮಹಿಳಾ ಯೋಗ ಪ್ರತಿನಿಧಿಗಳು ಮಾತನಾಡಿದರು. ಸುಮಾರು 100ಕ್ಕಿಂತಲೂ ಹೆಚ್ಚು ಮಹಿಳಾ ಯೋಗಪಟುಗಳು ಹಾಗೂ ಪುರುಷ ಯೋಗಪಟುಗಳು ಭಾಗವಹಿಸಿದ್ರು. ಅಂಗೀಕಾರ ಮಾಡುವಂಥದ್ದು ಮಹಿಳಾ ದಿನಾಚರಣೆಯನ್ನು ಮಾಡಬೇಕು ಅಂತ 1995ರಿಂದ ವಿಶ್ವಸಂಸ್ಥೆ ಅಂಗೀಕಾರ ಮಾಡುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಮಾರ್ಚ್ 8ನೇ ತಾರೀಕಿನ ನಾವು ಮಹಿಳಾ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ಗೌರವ ಕೊಡುವಂಥದ್ದು ಎಲ್ಲ ಕ್ಷೇತ್ರದಲ್ಲಿ ನಾವು ಮಾಡಬೇಕು ಅಂದರೆ ಸರಿಸಮವಾಗಿ ನಾವು ನೋಡಬೇಕು. ಕೆಲವೊಂದು ನೋಡಿರ್ಬೋದು, ಹಿಂದೆ ಎಲ್ಲ ನಮಗೆ ಬಾಳ ಪದ್ಧತಿ ಇತ್ತು, ಅಥವಾ ಕೆಲವೊಂದು ಕೆಲಸದಲ್ಲಿ ಮಹಿಳೆಯರನ್ನ ಕೆಲಸಕ್ಕೆ ಕಳಿಸ್ತಾ ಇರಲಿಲ್ಲ, ಅಥವಾ ಕೆಲಸಕ್ಕೆ ನಮಗೆ ಸರಿಯಾದ ವೇತನವನ್ನು ಕೊಡ್ತಾ ಇಲ್ಲ. ಈಗ ಗಂಡಿಗೆ ಸರಿಸಮಾನವಾಗಿ ಹೆಣ್ಣು ನಿಲ್ತಾ ಇದ್ದಾಳೆ ಎಲ್ಲ ಕ್ಷೇತ್ರದಲ್ಲಿ. ಮತ್ತು ನಮ್ಮ ಮನೆಗಳಲ್ಲಿ ಹೆಣ್ಣಿಲ್ಲ ಅಂತಂದರೆ ಏನು ಆಗೋದೇ ಇಲ್ಲ. ಈಗ ನಾವು ನೋಡ್ತೀವಿ, ಏನಾದರೂ ಏನು ಕೆಲಸ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಮೊದಲು ನೋಡೋದೇ ನಮ್ಮಮ್ಮ, ಅಥವಾ ಅದಾದಮೇಲೆ ನಮ್ಮ ಹೆಂಡತಿ. ಏನೇ ಕೆಲಸ ಆಗಬೇಕಾದ್ರೆ ಅವ್ರು ಇದ್ದಾಗಲೇ ನಮಗೆ ಅದು ಫುಲ್ಫಿಲ್ ಆಗೋಂಥದ್ದು, ಇಲ್ಲ ಸಾಧ್ಯನೇ ಇಲ್ಲ. ಅದಕ್ಕೆ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡೋಂಥದ್ದಾಗಿರ್ಬೇಕು. ನಿಮ್ಮಲ್ಲೂ ಸಹ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀರಾ ಖುಷಿಯಾಗಿ. ಅವಾಚ್ಯ ಶಬ್ದಗಳಿಂದ ನನ್ನನ್ನು ನಿಂದಿಸಿದ್ದಾರೆ, ಅವರ ವಿರುದ್ಧ ಕ್ರಮ ವಹಿಸುವಂತೆ ತಹಶೀಲ್ದಾರ್ ನವೀನ್ ಕುಮಾರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಯಾಲಯದ ಆವರಣದಲ್ಲಿ ನನ್ನ ವಿರುದ್ಧ ಗುಲಸಿಂದ ಮಹೇಶ್ ಹಾಗೂ ಆತನ ಸಹಚರರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದರಿಂದ ಇವರ ವಿರುದ್ಧ ಚನ್ನರಾಯಪಟ್ಟಣ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಅವರ ವಿರುದ್ಧ ಶಿಸ್ತು ಕ್ರಮ ವಹಿಸುವಂತೆ ಆಗ್ರಹಿಸಿದರು. ನಾನು ಚನ್ನರಾಯಪಟ್ಟಣ ತಾಲೂಕಲ್ಲಿ ತಹಶೀಲ್ದಾರ್ ಆಗಿ ಇಲ್ಲಿ ನಾನು ಬಂದಾಗ ಇಲ್ಲಿ ಸುಮಾರು ಸಮಸ್ಯೆಗಳಿದ್ದು, ದುರಸ್ತಿ ಸಮಸ್ಯೆಗಳಿದ್ದು, ಅದೆಲ್ಲ ಕೂಡ ನಾವು ಹಂತವಾಗಿ ಎಲ್ಲವನ್ನು ಕ್ಲಿಯರ್ ಮಾಡಿ 1 to 5 ನಾವು ಕಂಪ್ಲೀಟ್ ಮಾಡಿದ್ವಿ. ನಾವು ಸುಮಾರು ಒಂದು 500 RTCಗಳನ್ನ ವಿತರಣೆ ಮಾಡಿದ್ವಿ. ಇದ್ರ ಜೊತೆಗೆ ಲ್ಯಾಂಡ್ ಬೀಟಲ್ಲಿ 100%, ಆಧಾರ್ ಸೀಡಿಂಗಲ್ಲಿ 95%, ಅದೇ ರೀತಿ ಕೋರ್ಟ್ ಕೇಸಲ್ಲಿ 90 ಡೇಸ್ಗಿಂತ ಎಬವ್ ಇರೋ ಎಲ್ಲ ಪ್ರಕರಣಗಳನ್ನ ಯಾವುದೇ ಇಟ್ಕೊಂಡಂಗೆ 0 ಮಾಡಿ ಯಾವುದೇ ಕೋರ್ಟ್ ಕೇಸಸ್ನ ನಾವು ಪೆಂಡಿಂಗ್ ಇಟ್ಟಿರಲಿಲ್ಲ. ಇದ್ರ ಜೊತೆಗೆ ಚನ್ನರಾಯಪಟ್ಟಣದಲ್ಲಿ ಬಹುದೊಡ್ಡ ಸಮಸ್ಯೆ ಆಗಿದ್ದಂತಹ ದಾರಿ ಸಮಸ್ಯೆ ಕೂಡ ನಾವು ಇಬ್ಬರು ಸರ್ವೇಯರ್ನ, ಫಸ್ಟ್ ಒಬ್ಬರು ಸರ್ವೇಯರ್ ಇದ್ದರು ತಾಲೂಕು ಸರ್ವೇಯರ್ ಆಗಿ, ನಾವು ಇನ್ನೊಬ್ಬರು ಸರ್ವೇಯರ್ನ ಹಾಕ್ಕೊಂಡು ಬಹುತೇಕ ದಾರಿ ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ವಿ. ಯಾವುದೇ ರೈತರುಗಳಿಗೆ ತೊಂದರೆ ಆಗದಿರೋ ಥರ ಪಿಂಚಣಿಯ ಯೋಜನೆಯನ್ನು ಕೂಡ ನಾವು ತಾಲೂಕು ಮಟ್ಟದಲ್ಲಿ, ಅದೇ ರೀತಿ ಹೋಬಳಿ ಮಟ್ಟದಲ್ಲೆಲ್ಲ ಹಮ್ಮಿಕೊಂಡು ಅವ್ರ ಕೆಲಸಗಳನ್ನ ಮಾಡ್ತಾಯಿದ್ವಿ. ಈ ಮಧ್ಯೆ ಏನಾಯಿತು, ಗುಳಸಿಂದ ಮಹೇಶ್ ಅನ್ನೋ ವ್ಯಕ್ತಿ, ಇವರು ಶೆಟ್ಟಿಹಳ್ಳಿ ಸರ್ವೆ ನಂಬರ್ 117ರಲ್ಲಿ 35 ಗುಂಟೆನ ನಮಗೆ ದುರಸ್ತಿ ಮಾಡಿಕೊಡಿ ಅಂತ ಬರ್ತಾರೆ. ಬಂದಾಗ ನಾವು ಕಾನೂನಾತ್ಮಕವಾಗಿ ಮಾಡೋದು. ಇದೇ ಸಂದರ್ಭದಲ್ಲಿ ದಲಿತ ಸೇನಾ ಪಡೆ ಜಿಲ್ಲಾಧ್ಯಕ್ಷರಾದ ದಂಡೂರ ಮಂಜುನಾಥ್ ಮಾತನಾಡಿ, ತಾಲೂಕು ದಂಡಾಧಿಕಾರಿಯನ್ನ ಕೋರ್ಟ್ ಆವರಣದಲ್ಲಿ ಸಾರ್ವಜನಿಕರ ಎದುರಿನಲ್ಲಿ ಏಕವಚನದಲ್ಲಿ ನಿಂದಿಸಿದ್ದನ್ನು ನೋಡಿದರೆ ಚನ್ನರಾಯಪಟ್ಟಣ ಎತ್ತ ಸಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ನ್ಯಾಯಾಲಯ ಸಂಕೀರ್ಣದ ಆವರಣದಲ್ಲಿ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರು ನವೀನ್ ಕುಮಾರ್ ಅವರು ನ್ಯಾಯಾಲಯಕ್ಕೆ ಕೇಸಿನ ಬಗ್ಗೆ ಹೋದಾಗ ಅಲ್ಲಿ ಗಲಾಟೆ ಆಯ್ತಾ ಇತ್ತು. ಅವ್ರನ್ನ ಅವ್ಯಾಚವಾಗಿ ಕೆಟ್ಟ ಶಬ್ದಗಳಿಂದ ಗುರುಸಿಂದ ಮಹೇಶನವರು ಬಾಯಿಗೆ ಬಂದಂಗೆ ಹೋದಾಗ ನಾವು ಅವ್ರು ಪ್ರಶ್ನೆ ಮಾಡಿದ್ವಿ, ನೋಡ್ರಿ, ಯಾವುದೇ ವ್ಯಕ್ತಿನ ನೀವು ಈ ರೀತಿ ಹರಾಜು ಮಾಡಬೇಕಾದ್ರೆ ಕಾನೂನು ದಾಖಲೆಗಳಿಂದ ಸಂಬಂಧಪಟ್ಟಂಥ ನ್ಯಾಯಾಲಯಕ್ಕೆ ಹೋಗಿ ಸಂಬಂಧಪಟ್ಟಂಥ ಲೋಕಾಯುಕ್ತ ಕಚೇರಿಗಳಲ್ಲೇ ಹೋಗಿ ದೂರು ಕೊಡಿ. ಆಧಾರವಿಲ್ಲದ ಆಪಾದನೆ ನೀವು ಮಾಡೋದಾದರೆ, ಒಬ್ಬ ತಾಲೂಕು ಮ್ಯಾಜಿಸ್ಟ್ರೇಟನ್ನ ಬಾಯಿಗೆ ಬಂದಾಗ ನೀವು ಅವಾಜವಾಗಿ ಬೆಳೆದಾರೆ, ನೀವು ದೊಡ್ಡ ಭ್ರಷ್ಟಾಚಾರಿ. ನೀವು ಅವ್ರ ಕೈ ತೋರಿಸಿ ನಿಮ್ಮ ಮೂರು ಬೆಳೆ ತೋರಿಸ್ತಾರೆ, ಇದು ಒಳ್ಳೆಯದಲ್ಲ. ಯಾಕೆಂದರೆ ಅಧಿಕಾರಿಗಳನ್ನ ಅವ್ರು ತಪ್ಪು ಮಾಡಿದ್ರೆ ಸಂಬಂಧಪಟ್ಟಂಥ ನ್ಯಾಯಾಲಯಗಳಿವೆ, ಸಂಬಂಧಪಟ್ಟಂಥ ಅದಕ್ಕೆ ಆದಂಥ ಕಾನೂನು ರೂಪಿಸಿದೆ, ಆಧಾರವಾಗಿದ್ದ ಕ್ರಮ ಕೈಗೊಳ್ಳಿ. ಅದು ಬಿಟ್ಟು ಈ ಗಾಳಿ ಗುಂಡೊಡ್ದು ಅವರ ತೇಜೋವಧೆ ಮಾಡೋದಿಲ್ಲ. ಇದನ್ನು ನಾವು ನಮ್ಮ ಸಂಘಟನೆ ಖಂಡಿಸ್ತೀವಿ. ಜೊತೆಗೆ ಯಾವುದೇ ವ್ಯಕ್ತಿಗಳಾಗಲಿ, ಯಾವುದೇ ಸರ್ಕಾರಿ ನೌಕರಾಗಲಿ ಅವ್ರನ್ನ ಮ್ಯಾನೇಜ್ ಮಾಡೋದು, ಅವ್ರನ್ನ ತೇಜೋವಧೆ ಮಾಡೋದಿಲ್ಲ, ಇದನ್ನು ನಾವು ಖಂಡಿಸ್ತೀವಿ. ನಿನ್ನೆ ನಡೆದಂಥ ಘಟನೆ ಮಾನಸಿಕವಾಗಿ. ಇದೇ ವೇಳೆ ಕೆಡಿಪಿ ಸದಸ್ಯ ಕಬ್ಬಾಳು ಮಹೇಶ್, ಉತ್ತೇನಹಳ್ಳಿ ಸಾಗರ್ ಇತರರು ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಉದಯವಾರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ, ಸಾಮಾಜಿಕ ಜಾಗೃತಿ ಮತ್ತು ಪ್ರಶ್ನಿಸುವ ಧೈರ್ಯ ಬೆಳೆಸುವ ಉದ್ದೇಶದಿಂದ ಮಾದರಿ ಯುವ ಗ್ರಾಮಸಭೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಹಾಗೂ ಗ್ರಾಮಸಭೆಯ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಗ್ರಾಮಸಭೆಯ ಅಧ್ಯಕ್ಷರು, ಸದಸ್ಯರು ಮತ್ತು ಸಾರ್ವಜನಿಕರ ಪಾತ್ರಗಳನ್ನು ವಹಿಸಿಕೊಂಡು ಗ್ರಾಮಾಭಿವೃದ್ಧಿ, ಸ್ವಚ್ಛತೆ, ಶಿಕ್ಷಣ ಹಾಗೂ ಪರಿಸರ ಸಂರಕ್ಷಣೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಉದಯವಾರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಾಹಿತ್ಯ ಮಾತನಾಡಿ, ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳು ಹಾಗೂ ಕಾರ್ಯಕ್ರಮದ ಶಿಸ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಾದರಿಯಾಗುವಂತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು.
ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಚ್ಎನ್ ಕೃಷ್ಣಮೂರ್ತಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸುವ ಧೈರ್ಯ ಮತ್ತು ನಾಯಕತ್ವ ಗುಣ ಬೆಳೆದರೆ ಭವಿಷ್ಯದಲ್ಲಿ ಉತ್ತಮ ನಾಯಕರು ಸಮಾಜಕ್ಕೆ ದೊರೆಯುತ್ತಾರೆ. ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಜವಾಬ್ದಾರಿ ಮತ್ತು ಸಾಮಾಜಿಕ ಕಾಳಜಿಯನ್ನು ಬೆಳೆಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಇದು. ಈಗಾಗಲೇ ಹೇಳಿದ್ರು ನಮ್ಮ ಸಹೋದ್ಯೋಗಿಯೊಬ್ಬರು, ನಮಗೆ ತರಬೇತಿಯನ್ನು ಕೂಡ ನೀಡಿದ್ರು. ಆ ತರಬೇತಿಯ ಅನುಸಾರವಾಗಿ ಇವತ್ತು ಆಯೋಜನೆಯನ್ನು ಮಾಡ್ಕೊಂಡಿದ್ದೇವೆ. ಗ್ರಾಮ ಸಭೆಗಳು ಸಾಕಷ್ಟು, ಇಲ್ಲಿ ಪಿಡಿಒ ಮೇಡಮ್ ಇದ್ದಾರೆ, ಸಾಕಷ್ಟು ಗ್ರಾಮ ಸಭೆಗಳನ್ನು ನಡೆಸಿದಾಗಿಯೂ ಕೂಡ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಮತದಾರನು ಕೂಡ ಅಥವಾ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪಾಲುದಾರನಾಗಿರ್ತಾನೆ. ಅಭಿವೃದ್ಧಿಯ ದೃಷ್ಟಿಯಲ್ಲಿ ನೋಡಿದಾಗ ಪ್ರತಿಯೊಬ್ಬನು ಕೂಡ ಪಾಲುದಾರನಾಗಿರ್ತಾನೆ, ಪಾತ್ರದಾರನಾಗಿರ್ತಾನೆ. ಆ ದೃಷ್ಟಿಯಲ್ಲಿ ಎಲ್ಲೋ ಒಂದ್ ಕಡೆ ಈ ಗ್ರಾಮ ಸಭೆಗಳು ಫೇಲ್ಯೂರ್ ಆಗ್ತಾ ಇದೆ, ಕೆಲವು ಕಡೆ ಭಾಗವಹಿಸ್ತಾ ಇಲ್ಲ. ಆ ಭಾಗವಹಿಸುವಿಕೆಯನ್ನ ಹೆಚ್ಚಿಸಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಮಾದರಿ ಯುವ ಗ್ರಾಮ ಸಭೆಯನ್ನು ಆಯೋಜನೆ ಮಾಡೋದ್ರ ಮೂಲಕ ವಿದ್ಯಾರ್ಥಿ ದಿಸೆಯಿಂದಲೇ ಸರಿಯಾದ ಸಮಯಕ್ಕೆ ಗ್ರಂಥಾಲಯ ತೆಗೆಯಲು ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಸ್ಥಳ ಬೇಕು. ಗ್ರಂಥಾಲಯ ಬಳಿ ಯಾವುದೇ ಸೌರದೀಪಗಳು ಸಹ ಇಲ್ಲ. ಹೌದು ಅಧ್ಯಕ್ಷರೇ, ನಮ್ಮ ಶಾಲೆಯ ತರಗತಿ ಕೊಠಡಿಗಳ ದುರಸ್ತಿ ಕೂಡ ಅಗತ್ಯವಿದೆ. ಅಧ್ಯಕ್ಷ, ನಮ್ಮ ಶಾಲೆಯ ಕೊಠಡಿ ದುರಸ್ತಿ ಬಗ್ಗೆ ಇಂದಿನ ಸಭೆಯಲ್ಲಿ ಹೇಳಿದ್ದೆವು, ಆದರೆ ನೀವು ಯಾಕೆ ಕ್ರಮವನ್ನು ವಹಿಸಿಲ್ಲ? ಗ್ರಂಥಾಲಯ ಮೇಲೆ ಚಾಲಕರೇ ಗ್ರಂಥಾಲಯವನ್ನು ಟೈಮಿಗೆ ಸರಿಯಾಗಿ ಯಾಕೆ ತೆಗಿತಿಲ್ಲ? ನಿಮ್ಮಲ್ಲಿ ಯಾಕೆ ಯಾವಾಗಲೂ ದೂರ ಬರುತ್ತಲ್ಲ? ಇಲ್ಲ ಅಧ್ಯಕ್ಷರೇ, ಗ್ರಂಥಾಲಯವನ್ನು ಕೆಲಸದ ವೇಳೆಯ ಪ್ರಕಾರವೇ ತೆಗೆಯುತ್ತಿದ್ದೇನೆ, ಆದರೆ ಮಳೆ ಸಂದರ್ಭವಾಗಿರೋದ್ರಿಂದ ವ್ಯತ್ಯಾಸವಾಗಿರಬಹುದಷ್ಟೇ. ನೋಡಿ, ಮಳೆ ಕಾರಣದಿಂದ ಸ್ವಲ್ಪ ಗ್ರಂಥಾಲಯವನ್ನು ತೆಗೆಯೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇತ್ತು, ಆದ್ರೆ ಈ ಮುಂದೆ ಆಗಲ್ಲ. ತಾವೆಲ್ಲರೂ ಗ್ರಂಥಾಲಯವನ್ನ ಸದುಪಡಿಸಿಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ. ಅಧ್ಯಕ್ಷ, ನಮ್ದೊಂದು ಮನವಿ. ಸುತ್ತಮುತ್ತ ಗ್ರಾಮದ ಚರಂಡಿಗಳು ಮುಚ್ಚಿ ಹೋಗಿವೆ. ಕಸದ ರಾಶಿಯು ರಸ್ತೆಯಲ್ಲಿ ಗುಡ್ಡೆ ಹಾಕಿದೆ, ಅದನ್ನು ದಯವಿಟ್ಟು ತೆಗೆಸಿಕೊಡಿ ಅಧ್ಯಕ್ಷರೇ. ಗ್ರಾಮದ ಬಹುತೇಕ ಚರಂಡಿಗಳನ್ನು ಸ್ವಚ್ಛಗೊಳಿಸಲಾಗಿದೆ, ಆದರೆ ನಿಮ್ಮ ಭಾಗದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಸದಸ್ಯರು ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಅರ್ಕಲಗೂಡು ಪಟ್ಟಣದಲ್ಲಿ ಮೌನ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕೂಟದ ಗೌರವಾಧ್ಯಕ್ಷರಾದ ಡಾಕ್ಟರ್ ಸಾವಿತ್ರಿ ಅವರು, ಇದೇ ಮೊದಲ ಬಾರಿಗೆ ಒಕ್ಕೂಟದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಹಾಸನದ ಕಲಾಭವನದಲ್ಲಿ ಮಾರ್ಚ್ 8ರಂದು ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಈ ಸಲುವಾಗಿ ಇಡೀ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮಹಿಳೆಯರನ್ನು ಸಂಘಟಿಸಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ನ್ಯಾಯ ದಕ್ಕುವ ತನಕ ಹೋರಾಟವನ್ನು ಮುಂದುವರಿಸುವುದು ನಮ್ಮ ಮೂಲ ಆಶಯವಾಗಿದೆ ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಅವರು ಮಾತನಾಡಿ, ನಿತ್ಯವೂ ಕೂಡ ನಾವು ಕೆಲಸ ಮಾಡುವ ಸ್ಥಳಗಳಲ್ಲೇ ಒಂದಲ್ಲ ಒಂದು ರೀತಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತದೆ. ಇದನ್ನು ವಿರೋಧಿಸುವ ನಿಟ್ಟಿನಲ್ಲಿ ಮಹಿಳೆಯರು ದಿಟ್ಟತನವನ್ನು ತೋರಿಸಬೇಕಿದೆ. ಉದಾಹರಣೆಗೆ, ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವ ಆಶಾ ಕಾರ್ಯಕರ್ತೆಯರು, ಇತರ ಮಹಿಳಾ ಸಿಬ್ಬಂದಿಗಳು ಕರ್ತವ್ಯ ನಿಮಿತ್ತ ತೆರಳಿದ ವೇಳೆ ಪುರುಷರ ಅನಾವಶ್ಯಕ ಮಾತುಗಳಿಂದ ದೌರ್ಜನ್ಯ ನಡೆಯುತ್ತಿರುವುದು ಕಂಡುಬಂದಿದೆ. ಈ ಸಂದರ್ಭದಲ್ಲಿ ಮಹಿಳೆಯ ಕರ್ತವ್ಯಕ್ಕೆ ಬೆಲೆ ಕೊಡದೆ ಅವರ ಮೂಲ ಜಾತಿ ಧರ್ಮವನ್ನ ಕಂಡುಕೊಂಡು ಸಲ್ಲದ ಮಾತುಗಳನ್ನು ಆಡುವುದು ಅಸಹಜೆಯಿಂದ ಕೂಡಿದೆ. ಇಂತಹ ಘಟನೆಗಳನ್ನು ಮೆಟ್ಟಿ ನಿಂತು ಸೇವೆಯಲ್ಲಿ ತೊಡಗಬೇಕಿದೆ ಎಂದು ಸಲಹೆ ನೀಡಿದರು. ಹಮ್ಮಿಕೊಳ್ಳಲಾದ ಇದು ಮೌನ ಮೆರವಣಿಗೆ ಮತ್ತು ಕಪ್ಪು ಬಟ್ಟೆ ಧರಿಸಿ ನಮಗೂ ಸಮಾನತೆ ಬೇಕು, ನಾವು ಮೌನವಾಗಿ ನಮ್ಮ ಹಕ್ಕನ್ನು ಕೇಳುತ್ತೇವೆ ಎಂದು ಪ್ರತಿನಿಧಿಸುವ ಮತ್ತು ಈ ಒಂದು ಕ್ಯಾಂಡಲ್ ಹಿಡಿದು ನಾವು ಕೂಡ ಬೆಳಕಾಗಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಎಂದು ಈ ಒಂದು ಕಷ್ಟಪಡುವ ಸಮಯದಲ್ಲಿ ಕೇಳಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಎಲ್ಲ ಮಹಿಳೆಯರು ಸೇರಿ ಒಂದು ಮಹಿಳಾ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲರೂ ಕೂಡ ಮಹಿಳೆಯನ್ನು ಸಮಾನರಾಗಿ ಕಾಣಿ ಆ ಮುಖಾಂತರ ಸಮಾಜದಲ್ಲಿ ಒಳ್ಳೆಯ ಒಂದು ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಕೈ ಜೋಡಿಸಿ ಅಂತ ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮ ಮಹಿಳೆಯರ ದಿನಾಚರಣೆಯನ್ನು ಬರುತ್ತಿರುವ 8ನೇ ತಾರೀಕಿಗೆ ಮಹಿಳಾ ದಿನಾಚರಣೆ ಇದೆ. ಆ ದಿನಕ್ಕೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಸಾವಿತ್ರಿ ಅಂತ ಗೌರವಾಧ್ಯಕ್ಷೆ, ಹಾಸನ ಜಿಲ್ಲಾ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಗೌರವಾಧ್ಯಕ್ಷೆ. ನಾಳೆ ಮತ್ತು ನಾಡಿದ್ದು ಒಂದು ಬೃಹತ್ ಸಮಾವೇಶ ನಡೀತಾ ಇದೆ. ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ 7ನೇ ತಾರೀಕು ನಾಳೆ ಬೆಳಗ್ಗೆ ಒಂದು ಬೃಹತ್ ಜಾಥಾ ಇರುತ್ತೆ, ಹಕ್ಕೊತ್ತಾಯ ಜಾಥಾ ಇರುತ್ತೆ. ಆನಂತರ ವಿಚಾರ ಸಂಕಿರಣ ಇರುತ್ತೆ. ಹಾಗೆಯೇ ರಾತ್ರಿ ಹೊತ್ತು ಇದೇ ಥರ ಕಪ್ಪು ಹುಡುಗಿಯಲ್ಲಿ ಮಹಿಳೆಯರು ಅಂತೇಳಿ ಮೌನ ಪ್ರತಿಭಟನೆ ಮಹಿಳೆಯರ ಹಕ್ಕುಗಳ ಒತ್ತಾಯಕ್ಕೋಸ್ಕರ ದೌರ್ಜನ್ಯವೆಂದು ಸಹಿಸುವುದಿಲ್ಲ, ನ್ಯಾಯ ದಕ್ಕದೆ ಬಿಡುವುದಿಲ್ಲ ವಿಚಾರಿಸಬೇಕು. ಹಾಗೆ 8ನೇ ತಾರೀಕು ಮಹಿಳಾ ಚೈತನ್ಯ ದಿನವಾಗಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಅನೇಕ ವಿಚಾರ ಸಂಕಿರಣಗಳನ್ನು
ಖಜಾಂಚಿಯಾದ ಭಾನುಮತಿ, ಸದಸ್ಯರಾದ ನಮ್ನಾ, ರಶ್ಮಿ, ಯಶೋದಮ್ಮ, ಯಶಸ್ವಿನಿ ಇತರರು ಮೆರವಣಿಗೆಯ ನೇತೃತ್ವ ವಹಿಸಿದ್ರು. ಕ್ಯಾಂಡಲ್ ಮೆರವಣಿಗೆ ಮುನ್ನ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಆವರಣದಲ್ಲಿ ವಿಚಾರಗೋಷ್ಠಿ ನಡೆಯಿತು. ಬಳಿಕ ಇಲ್ಲಿಂದ ಮಹಿಳೆಯರು ಕ್ಯಾಂಡಲ್ ಹಿಡಿದು ಮೌನ ಮೆರವಣಿಗೆ ಆರಂಭಿಸಿದ್ರು. ಮಾರ್ಚ್ 11ರಿಂದ 15ರವರೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಶಿರಸ್ತೆದಾರ್ ಸೋಮಶೇಖರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರ ಸರ್ಕಾರಿ ವೈದ್ಯರು ಮತ್ತು ವೃಂದರವರುಗಳ ಹಲವು ಬೇಡಿಕೆಗಳನ್ನು ಈಡೇರಿಸಲು ಹಿಂದೇಟು ಹಾಕುತ್ತಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ತಾಲೂಕು ಕಚೇರಿಗೆ ಸರ್ಕಾರಿ ವೈದ್ಯರು ಹಾಗೂ ವೃಂದದವರೊಡನೆ ವೈದ್ಯಾಧಿಕಾರಿ ಭೇಟಿ ನೀಡಿ ಶಿರಸ್ತೆದಾರ್ ಸೋಮಶೇಖರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಿಗೆ ಬಡ ರೋಗಿಗಳಿಗೆ ಔಷಧಿಗಳನ್ನು ಕಾಲಕಾಲಕ್ಕೆ ವಿತರಣೆ ಮಾಡದೆ ಕರ್ತವ್ಯ ನಿರತ ವೈದ್ಯರಿಗೆ ಮತ್ತು ವೃಂದದವರಿಗೆ ಒತ್ತಡ ಹೆಚ್ಚಾಗುತ್ತಿದೆ ಹಾಗೂ ಇಲಾಖೆ ವರ್ಗಾವಣೆ ಕಾಯ್ದೆ ನ್ಯೂನತೆಗಳನ್ನು ಸರಿಪಡಿಸದೆ ಅವೈಜ್ಞಾನಿಕವಾಗಿದೆ. ಕೌನ್ಸಿಲಿಂಗ್ ಮಾಡಿ ವರ್ಗಾವಣೆ ಮಾಡುತ್ತಿರುವುದು ಹಾಗೂ 5 ವರ್ಷಗಳಿಂದ ಮುಂಬಡ್ತಿ ನೀಡದೇ ಇರುವುದು ಮತ್ತು ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅನುಮತಿ ನೀಡದೆ ನಿಯಮ ಉಲ್ಲಂಘನೆಯಾಗಿದೆ. ಹಾಗಾಗಿ ಮಾರ್ಚ್ 11ರಿಂದ 15ರವರೆಗೆ ಕಪ್ಪು ಪಟ್ಟಿ ತರಿಸಿ ತುರ್ತು ಸೇವೆ ಚಿಕಿತ್ಸೆ ನೀಡಲಾಗುವುದು ಹಾಗೂ ಮಾರ್ಚ್ 16ರಿಂದ ಕರ್ತವ್ಯಕ್ಕೆ ಹಾಜರಾದರೆ ನಿರಂತರವಾಗಿ ರಾಜ್ಯಾದ್ಯಂತ ಮುಷ್ಕರ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಮತ್ತು ಇಲಾಖೆ ಎಲ್ಲ ವಿಧದ ಸಂಘಗಳ ಸಹಾಯದೊಂದಿಗೆ ತಾಲೂಕು ಕಚೇರಿಯಲ್ಲಿ ಒಂದು ಭಿನ್ನ ವಿತರಣೆ ಬಂದಿದ್ದೀವಿ. ಅದರ ಉದ್ದೇಶ ಏನು ಅಂತಂದರೆ, ನಮ್ಮ ಇಲಾಖೆಯಲ್ಲಿ ಕೆಲವು ಬೇಡಿಕೆಗಳಿದೆ. ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ಮುಷ್ಕರವನ್ನು ಕೈಗೊಂಡಿದ್ದೀವಿ. 1ನೇ ತಾರೀಕಿನಿಂದ 11/3/2026ರಿಂದ 15/3/2026ರವರೆಗೆ ಕಪ್ಪು ಪಟ್ಟಿ ತರಿಸಿ ಹೊರರೋಗಿ ಸೇವೆಗೆ ಕೇವಲ ತುರ್ತು ಚಿಕಿತ್ಸೆಯನ್ನು ನೀಡುವುದೆಂದು ಮತ್ತು ಅಲ್ಲಿಯವರೆಗೂ ನಮ್ಮ ಬೇಡಿಕೆ ಈಡೇರದೆ ಹೋದಲ್ಲಿ 16ನೇ ತಾರೀಕಿಂದ ಅನಿರ್ದಿಷ್ಟ ಮುಷ್ಕರ ಮಾಡುವುದೆಂದು ನಮ್ಮ ಸಂಘದಿಂದ ನಿರ್ಧಾರವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬೇಡಿಕೆಗಳನ್ನು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಗೊತ್ತಾಗಿ ತಿಳಿಲಿ ಅಂತ ಹೇಳಿ ನಾವು ಇವತ್ತು ತಾಲೂಕು ಆಫೀಸಿಗೆ ಬಂದಿದ್ದೀವಿ. ಸರ್, ದಯವಿಟ್ಟು ನಮ್ಮ ಭಿನ್ನವಚನಕ್ಕೆ ಮೆಮೊರಂಡಮನ್ನು ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ನಮ್ಮ ಭಿನ್ನವಚನ ಏನಿದೆ ಸರ್, ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾಲಕಾಲಕ್ಕೆ ಸಮರ್ಪಕವಾಗಿ ಇಲಾಖೆಯಿಂದ ಔಷಧಿಗಳನ್ನು ಸರಬರಾಜು ಮಾಡುವುದು. ನಮ್ಮಲ್ಲಿ C&R ರೂಲ್ ಇಲ್ಲ ಸರ್. ಇಂದ ಮತ್ತು ನೇಮಕಾತಿಯನ್ನು ಬಹಳ ವರ್ಷದ ನೆನಪಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ಮಾಡಬೇಕಂತ ಕೇಳ್ತಾ ಇದ್ವಿ. ಮತ್ತು ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಖಾಲಿ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡಿ ಆ ಮುಖಾಂತರ ನಾವು ಒಂದು ಕ್ವಾಲಿಟೇಟಿವ್ ಸರ್ವಿಸ್ನ ಕೊಡ್ಬೋದು. ಕಾಂಗ್ರೆಸ್ ಮುಖಂಡ ಕೆಬಿ ಮಹೇಶ್ ತಾಲೂಕು ಬೂಕನಕೆರೆ ಹೋಬಳಿ ದೊಡ್ಡಯಾಚನಹಳ್ಳಿ ಗ್ರಾಮದಲ್ಲಿರುವ ಮಸೀದಿಯ ಕಟ್ಟಡಕ್ಕೆ ರಂಜಾನ್ ಹಬ್ಬದ ಅಂಗವಾಗಿ ಬಣ್ಣ ಹೊಡೆಯಲು ಆರ್ಥಿಕ ನೆರವು ನೀಡಿದ್ದಾರೆ. ಮುಸ್ಲಿಂ ಸಮುದಾಯದ ಪವಿತ್ರ ಹಬ್ಬ ರಂಜಾನ್ ಹಬ್ಬದ ಮಸೀದಿಯ ಕಟ್ಟಡಕ್ಕೆ ಬಣ್ಣವನ್ನು ಹೊಡೆಯಲು ಅವಕಾಶ ಮಾಡಿಕೊಟ್ಟ ಪುರಸಭಾ ಸದಸ್ಯ ಕೆಬಿ ಮಹೇಶ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ ಮುಸ್ಲಿಂ ಧರ್ಮದ ಧಾರ್ಮಿಕ ಮುಖಂಡರು ಹಾಗೂ ಜನತೆ. ಮಸೀದಿಯ ಧರ್ಮಗುರುಗಳಾದ ಮೊಹಮ್ಮದ್ ದಸ್ತಗೀರ್ ಮಾತನಾಡಿ, ಕೃಷ್ಣರಾಜಪೇಟೆ ಪುರಸಭಾ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಕೆಬಿ ಮಹೇಶ್ ಅವರು ಹಾಗೂ ಅವರ ಕುಟುಂಬದ ಬಗ್ಗೆ ನಮಗೆ ನಮ್ಮ ಗ್ರಾಮದ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ಅಪಾರವಾದ ಗೌರವ, ಪ್ರೀತಿ, ವಿಶ್ವಾಸವಿದೆ. ಅವರ ಮೇಲೆ ಮುಂದೆಯೂ ಸಹ ಜೊತೆಗೆ ನಿಲ್ಲುತ್ತೇವೆ. ಇನ್ನೂ ಸಮಾಜ ಸೇವೆ ಮಾಡಲು ಅವರಿಗೆ ಭಗವಂತ ಇನ್ನಷ್ಟು ಶಕ್ತಿ ನೀಡಲಿ. ಇನ್ನೂ ಉನ್ನತ ಮಟ್ಟದ ರಾಜಕೀಯ ಅಧಿಕಾರ ಸಿಗುವಂತೆ ದೇವರು ದಾರಿ ತೋರಲಿ. ನಾವೆಲ್ಲರೂ ನಮ್ಮ ಪವಿತ್ರವಾದ ಹಬ್ಬ ರಂಜಾನ್ ಹಬ್ಬದ ಅಂಗವಾಗಿ 1 ತಿಂಗಳ ಕಾಲ ಉಪವಾಸವನ್ನ ವ್ರತವನ್ನ ಆಚರಿಸುತ್ತೇವೆ ಎಂದರು. ದೊಡ್ಡಯಾಚನಹಳ್ಳಿ ಗ್ರಾಮದ ಮಸೀದಿಗೆ ಕ್ಯಾರ್ಪೇಟೆ ತಾಲೂಕಿನ ಮಹೇಶ್ ಅಣ್ಣವರು ನಮ್ಮ ಮಸೀದಿಗೆ ಪುರಸಭಾ ಸದಸ್ಯರು ಪುರಸಭಾ ಸದಸ್ಯರು ನಮ್ಮ ಮಸೀದಿಗೆ ಬಣ್ಣನ ದಾನ ಮಾಡಿದ್ದಾರೆ. ಅವ್ರಿಗೆಲ್ಲ ದೇವರು ಅವರಿಗೆ ಆಶೀರ್ವಾದ ಕೊಡಲಿ, ಅವರ ಮಕ್ಕಳಿಗೆ ಒಳ್ಳೆಯದಾಗಲಿ, ಅವರೆಲ್ಲರಿಗೂ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತೀವಿ. ಭಗವಂತ ಕೃಪೆಯಿಂದ ಇಲ್ಲಿ ಬಂದಿರೋಂಥ ಜನಗಳಿಗೂ ನಾವು ಆಶೀರ್ವಾದ ಮಾಡ್ತೀವಿ. ಯಾಕೆಂದರೆ ಇದು ಮಸೀದಿ ಒಂದು ದೇವಾಲಯ. ಈ ದೇವಾಲಯಕ್ಕೆ ನಾವು ಮಾಡೋದು ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಎಲ್ಗಂಟ ಈ ಬಣ್ಣ ಆ ಮಸೀದಿಲಿ ದೇವಸ್ಥಾನದಲ್ಲಿ ಇಟ್ಟದ್ದು ಅಲ್ಗಂಟು ಇಲ್ಲಿ ಮಾಡುವಂಥ ಪ್ರಾರ್ಥನೆಗಳು ಪುಣ್ಯದ ಕೆಲಸ ಅವ್ರಿಗೆ ಸೇರ್ತಾ ಇರ್ತಾರೆ. ಯಾರು ಕೊಡ್ತಾರೆ ಅವ್ರಿಗೆ ಸೇರ್ತಾರೆ. ಇದರಿಂದ ನಾವು ಅವ್ರಿಗೆಲ್ಲ ಒಳ್ಳೇದಾಗಲಿ, ದೇವ್ರಿಗೆ ಅವ್ರಿಗೆ ಒಳ್ಳೇದಾಗಲಿ, ಮಕ್ಕಳವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಮುಂದೇನು ಅವ್ರು ಏನಾದರೂ ಇದು ರಾಜಕೀಯಕ್ಕೆ ಬಂದರೂ ಕೂಡ ನಾವು ಇಲ್ಲಿಯವರು ಕೈ ಬಿಟ್ಟಿಲ್ಲ. ಅವ್ರನ್ನ ಇಲ್ಲಿರೋದು ಅವ್ರ ಕೈ ಬಿಡೋಲ್ಲ. ಯಾರು ಏನು ಹೇಳಿದ್ರು ನಾವು ಬಿಡೋಲ್ಲ. ಅಂದರೆ ನಾವು ಅವ್ರಿಗೆ. ಈ ಸಂದರ್ಭದಲ್ಲಿ ಮಸೀದಿ ಗುರುಗಳಾದ ಮೊಹಮ್ಮದ್ ದಸ್ತಗೀರ್, ಅಧ್ಯಕ್ಷರಾದ ಫಯಾಜ್, ಕಾರ್ಯದರ್ಶಿ ಅಫ್ರಾದ್, ಖಾಲಿದ್,
ಬೈರನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು. ಬಳ್ಳಾರಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ನಡುವೆ ನಡೆದ ಗಲಾಟೆಯಲ್ಲಿ ಓರ್ವ ಬಾಲಕ ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ. ಶಿವಮೊಗ್ಗದಲ್ಲಿ ಬಾಲಕರೇ ಸೇರಿಕೊಂಡು ವಿದ್ಯಾರ್ಥಿಯನ್ನ ಕೊಂದ ಘಟನೆ ಮಾಸುವ ಮುನ್ನವೇ ಬಳ್ಳಾರಿಯ ಗುರುಕುಲ ಶಾಲೆಯ ಹಾಸ್ಟೆಲ್ನಲ್ಲಿ 9ನೇ ತರಗತಿ ಓದುತ್ತಿದ್ದ ಬಾಲಕನೋರ್ವ ಹಲವು ವಿದ್ಯಾರ್ಥಿಗಳಿಗೆ ರಾಡ್ನಿಂದ ಹಲ್ಲೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಗಾಂಜಾ ಮತ್ತಿನ ಆರೋಪ ಮಾಡುತ್ತಿದ್ದಾರೆ ಮೃತನ ಪೋಷಕರು. 9ನೇ ತರಗತಿ ಓದುತ್ತಿದ್ದ ಬಾಲಕ ಹಾಸ್ಟೆಲ್ನ ಇತರ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಹಾಸ್ಟೆಲ್ ವಾರ್ಡನ್ ಮೇಲೆಯೂ ಮನಸೋಇಚ್ಛೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಹಲ್ಲೆಯಲ್ಲಿ ಪೆಟ್ಟು ತಿಂದ ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ. ವಾರ್ಡನ್ ಸೇರಿ 6 ಜನರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಕಬ್ಬಿಣ ರಾಡ್ನಿಂದ ಹಲ್ಲೆ ಮಾಡಿದ ಬಾಲಕ ಘಟನೆ ಬಳಿ ಹಾಸ್ಟೆಲ್ನಿಂದಲೇ ಎಸ್ಕೇಪ್ ಆಗಿದ್ದಾನೆ. ಗಾಯಾಳುಗಳನ್ನು ಬಳ್ಳಾರಿಯ ಟ್ರಾಮ್ಕೇರ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಗಲಾಟೆಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಇನ್ನು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಒಟ್ಟು 6 ಜನರಿಗೆ ಗಾಯವಾಗಿದೆ. ಬಳ್ಳಾರಿ ಬ್ರೂಸ್ಪೇಟೆ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇವಾಗ 9 ಮಂದಿನಂದ್ರೆ ಬಾರಿ ದೂರ ಹೋಯ್ತದೆ. ಹಂಗಾಗಿ ನಮಗೆ ಮಾನಸಿಕ ಆಗದೆ, ಅವ್ರ ಬಗ್ಗೆ ಮಾನಸಿಕ ಆಗದೆ. ಯಾರು ಇರ್ತಾರೋ ಅವರು ಸ್ಟಡಿ ಮಾಡಬೇಕು. ಆ ಹೊರ್ತು ಅವ್ರ ಮ್ಯಾನೇಜ್ಮೆಂಟ್ ಎಲ್ಲ ಇರ್ತಾರ, ಅಲ್ಲಿ ಕೇರ್ ಟೇಕರ್ಸ್ ಇರ್ತಾರ, ಅವ್ರನ್ನ ನೋಡ್ಕೋಬೇಕಾಗ್ತದೆ. ಅದು ಅವ್ರು ನೋಡ್ಕೊಂಡಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಹುಡುಗರನ್ನ ನಂಬಿಕೆ ಮೇಲೆ ಬಿಟ್ಟಿರ್ತೀವಿ. 11:30ಗೆ ಸಾರ್ ಫೋನ್ ಮಾಡಿದ್ದಾರೆ. ಈಗ ಸೀರಿಯಸ್ ಆಗಿ ನಾವು ಬಂದಿದ್ದ ತಕ್ಷಣ ನಮ್ಗೆ ಗೊತ್ತಾಗಿದ್ವಿ ಮರ್ಡರ್ ಆಗಿತ್ತು. ಅದ್ಮೇಲೆ ಅದು ಕತ್ತಿತಲ್ಲಿ ಏನೋ ದಾಳಿ ಮಾಡಿದ್ದಾನಂತ ನಮಗೆ ಸಾಬೀತಾಯಿತು ಅದನ್ನು ನೋಡಿದ ಮೇಲೆ. ಅವರು ಮಿಕ್ಕಿದ ಗಾಯಾಳ ಅವರು ಇಂಜೂರ್ಡ್ ಪರ್ಸನ್ಸ್ ಅವ್ರನ್ನ ಕೇಳಿದಾಗ ಪಕ್ಷದ ಹೈಕಮಾಂಡ್ ಸಿಎಂ ಹುದ್ದೆಯಲ್ಲಿ ಇರು ಎಂದರೆ ಇರುತ್ತೇನೆ, ಬಿಡು ಎಂದರೆ ಬಿಡುತ್ತೇನೆ, ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೈಕಮಾಂಡ್ ಅವಕಾಶ ಕೊಟ್ಟರೆ ಮತ್ತೆರಡು ಬಜೆಟ್ ಮಂಡಿಸುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಹೈಕಮಾಂಡ್ ಸಿಎಂ ಹುದ್ದೆಯಲ್ಲಿ ಇರು ಎಂದರೆ ಇರುತ್ತೇನೆ, ಬಿಡು ಎಂದರೆ ಬಿಡುತ್ತೇನೆ, ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೈಕಮಾಂಡ್ ಅವಕಾಶ ಕೊಟ್ಟರೆ ಮತ್ತೆರಡು ಬಜೆಟ್ ಮಂಡಿಸುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ದಾಖಲೆಯ ಬಜೆಟ್ ಮಂಡನೆ ಮರುದಿನವೇ ಸಿದ್ದರಾಮಯ್ಯ ನೀಡಿದ ಈ ಹೇಳಿಕೆ ರಾಜ್ಯದ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಮೈಸೂರು ತಾಲೂಕಿನ ಪಿಲ್ಲಹಳ್ಳಿ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಸಿಎಂ ಬದಲಾವಣೆ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ನನಗೆ ಯಾರೋ ಏನೋ ಹೇಳುತ್ತಾರೆ ಎಂಬುದು ಮುಖ್ಯ ಅಲ್ಲ, ಹೈಕಮಾಂಡ್ ತೀರ್ಮಾನವಷ್ಟು ನನಗೆ ಮುಖ್ಯ. ಹೈಕಮಾಂಡ್ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ. ಮೈಸೂರಿನ ಜನ ಮಾತ್ರ ಅಲ್ಲ, ಇಡೀ ಕನ್ನಡ ನಾಡಿನ ಜನ ನಾನು ಸಿಎಂ ಆಗಿರಬೇಕೆಂದು ಬಯಸುತ್ತಿದ್ದಾರೆ. ಈ ಬಗ್ಗೆ ಅಂತಿಮ ತೀರ್ಮಾನ ಮಾಡುವುದು ಹೈಕಮಾಂಡ್ ಎಂದು ಹೇಳಿದರು. ಎಷ್ಟು ಬಜೆಟ್ ಮಂಡಿಸಿರೋದು ನಾನೇ. ಹೈಕಮಾಂಡ್ ಅವರು ಅವಕಾಶ ಕೊಟ್ಟರೆ ಮಂಡಿಸ್ತೀನಿ. ವಿಶ್ವಾಸ ಇದೆ. ಹೈಕಮಾಂಡ್ ಅವರು ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೀನಿ ಅಂತ. ಕಾರ್ಡ್ ಮುರಿಯೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಜನಗಳಿಗೆ ಅವಕಾಶ ಕೊಟ್ಟರೆ ಮಂಡಿಸ್ತಕ್ಕಂಥ ಕೆಲಸ. ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇಲ್ಲದೆ ಇನ್ಯಾರ ಮೇಲೆ ವಿಶ್ವಾಸ ಈಗ ಯಾಕಂದ್ರೆ ಮತ್ತೆ ಶುರು ಮಾಡಿದ್ದಾರೆ ಸರ್, ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಯಾವ್ದು ಏನಾರ ಹೇಳ್ಕೊಳ್ಳಪ್ಪ, ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಸೈಬರ್ ಅಪರಾಧಗಳನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು, ಕರ್ನಾಟಕವು ಜಗತ್ತಿನಲ್ಲಿ ಅತ್ಯಂತ ಸುರಕ್ಷಿತ ಡಿಜಿಟಲ್ ವ್ಯವಸ್ಥೆ ಹೊಂದಿರುವ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಐಡಿ ಹಾಗೂ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಟ್ರೈನಿಂಗ್ ಅಂಡ್ ರಿಸರ್ಚ್ ಸೆಂಟರ್ ಆಯೋಜಿಸಿದ್ದ 3ನೇ ವಾರ್ಷಿಕ ಸೈಬರ್ ಅಪರಾಧ ತನಿಖಾ ಶೃಂಗಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕರ್ನಾಟಕವು ಕೇವಲ ಒಂದು ರಾಜ್ಯವಲ್ಲ, ಅದು ಜಾಗತಿಕ ಬ್ರ್ಯಾಂಡ್. ಜಗತ್ತು ಬೆಂಗಳೂರು ನಗರವನ್ನ ಭವಿಷ್ಯದ ನವೀನತೆಗಳ ಕೇಂದ್ರವಾಗಿ ನೋಡುತ್ತಿದೆ. ಇಲ್ಲಿ ಬಲಿಷ್ಠ ಹಾಗೂ ಅತ್ಯಂತ ಸುರಕ್ಷಿತ ಡಿಜಿಟಲ್ ಪರಿಸರವನ್ನ ನಿರ್ಮಿಸಲಾಗಿದೆ. ಸೈಬರ್ ಅಪರಾಧಗಳನ್ನ ತಡೆಗಟ್ಟಲು ರಾಜ್ಯ ಸರ್ಕಾರ ವಿಶೇಷ ಘಟಕಗಳನ್ನು ಸ್ಥಾಪಿಸಿದ್ದು, ಅವುಗಳಿಗೆ ಅಗತ್ಯ ಕೌಶಲ್ಯ, ತರಬೇತಿ ಹಾಗೂ ತಂತ್ರಜ್ಞಾನವನ್ನು ಒದಗಿಸಲಾಗಿದೆ. ಜೊತೆಗೆ ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, ಕ್ಲೌಡ್ ಕಂಪ್ಯೂಟಿಂಗ್, ಸೈಬರ್ ಭದ್ರತಾ ಅನುಸರಣೆ ಮತ್ತು ಅಪಾಯ ನಿರ್ವಹಣೆ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿರುವ ಕಂಪನಿಗಳೊಂದಿಗೆ ಸಹಭಾಗಿತ್ವದ ಮೂಲಕ ಸೈಬರ್ ಭದ್ರತಾ ನವೀನತೆಗಳಿಗೆ ಅನುಕೂಲಕರ ಪರಿಸರವನ್ನ ನಿರ್ಮಿಸಲಾಗಿದೆ ಎಂದು ಹೇಳಿದರು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟಕ್ಕೆ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಭಾನುವಾರ ಭೇಟಿ ನೀಡಿ ಮಹದೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಮತ್ತು ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ, ಸಂಸದ ಸುನೀಲ್ ಬೋಸ್ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿ ಪೂಜೆ ಸಲ್ಲಿಸಿದರು. ಶಾಸಕ ಎಂಆರ್ ಮಂಜುನಾಥ್ ಭೇಟಿ ನೀಡಿ ಮಹದೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಮುಖ್ಯಮಂತ್ರಿ ಸೇರಿದಂತೆ ಸಚಿವರ ಹಾಗೂ ಸಂಸದರ ಹೆಸರಿನಲ್ಲಿ ಪೂಜೆ ಸಲ್ಲಿಸುವ ಮೂಲಕ ವಿಶೇಷ ಅನುದಾನ ನೀಡುವ ಮೂಲಕ ಉಡುತರೆ ಜಲಾಶಯಕ್ಕೆ ಗವರ್ಮೆಂಟ್ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 490 ಕೋಟಿ ವಿಶೇಷ ಅನುದಾನ ನೀಡಿದ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡಿ ಶಾಸಕ ಎಂಆರ್ ಮಂಜುನಾಥ್ ವಿಶೇಷ ಪೂಜೆ ಸಲ್ಲಿಸಿದರು. ನಗರ ಪ್ರಾಧಿಕಾರದ ವತಿಯಿಂದ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆದಷ್ಟು ಬೇಗ ಕಾಮಗಾರಿಗಳನ್ನು ಮುಗಿಸಿ ಭಕ್ತಾದಿಗಳಿಗೆ ಅನುಕೂಲ ಕಲ್ಪಿಸುವಂತೆ ಸೂಚನೆಯನ್ನ ನೀಡಿದರು. ಮುಖ್ಯಮಂತ್ರಿನಃ ಶ್ರೀ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನಾಮಿನೋದ್ದೇಶ್ಯ ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ನಾಮಿನೋದ್ದೇಶ್ಯ
अस्यां कैबिनेट सचिव श्री महादेव उपानाम्नि नामधेयस्य श्री वेंकटेश नाम्नि नामधेयस्य अस्याम् अनुरुक्षेत्र नाम्नि नामधेयस्य सात्कुटुम्बस्य श्री स्वामिनारायण च अनुरुक्षेत्र शासक श्री सन्मान्य श्री मंजुनाथ नाम्नि नामधेयस्य श्री स्वामिनारायण सेवक विजय अभय आयुः आरोग्य ऐश्वर्य ಇದೇ ಸಮಯದಲ್ಲಿ ಪ್ರಾಧಿಕಾರದ ಉಪ ಕಾರ್ಯದರ್ಶಿ ಚಂದ್ರಶೇಖರ್, ಲೋಕೋಪಯೋಗಿ ಇಲಾಖೆಯ ಎಇ ಚಿನ್ನಣ್ಣ, ಮುಖಂಡರುಗಳಾದ ಡಿಆರ್ ಮಾದೇಶ್, ಡಿಕೆ ರಾಜು, ಗುರುಸ್ವಾಮಿ, ನಾಗರಾಜ್ ರೆಡ್ಡಿ, ವಿಜಯ್ ಕುಮಾರ್, ಎಸ್ಆರ್ ಮಹಾದೇವ್, ಸುರೇಶ್, ಬಸವಣ್ಣ, ನವೀರ್ ಹಾಗೂ ಇನ್ನಿತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಿವಿಸಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಎಚ್ಚೆತ್ತ ಅಧಿಕಾರಿಗಳು, ಅವೈಜ್ಞಾನಿಕ ರಸ್ತೆ ತೆರವಿಗೆ ಕಾರ್ಯಾಚರಣೆ ಆರಂಭ. ಮಹಿಳೆಯರು ಭಯದಿಂದ ಮುಕ್ತವಾಗಿ ಧೈರ್ಯದಿಂದ ಉತ್ತಮ ಸಮಾಜ ನಿರ್ಮಿಸಿ, ನಾರಿಯರಿಗೆ ಪ್ರೊಫೆಸರ್ ಸುನಂದಮ್ಮ ಕಿವಿಮಾತು. ಊರಿನ ಸ್ವಚ್ಛತೆ ಕಾಪಾಡುವವರಿಗೆ ನೆರವಾಗಿ ಮನೆಗಳ ಕಾಮಗಾರಿಯನ್ನ ಶೀಘ್ರ ಪೂರ್ಣಗೊಳಿಸಿ, ಅಧಿಕಾರಿಗಳಿಗೆ ಶಾಸಕ ಸಿಮೆಂಟ್ ಮಂಜು ಸೂಚನೆ. ಇದಾಗುತ್ತೆ ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.